ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಆತ್ಮೀಯ ಶ್ರೋತೃಗಳೇ, ಎಲ್ಲರಿಗೂ ವಂದನೆಗಳು. ಕೋವಿಡ್-19 ಎಂಬ ವೈರಾಣುವಿನ ಸೋಂಕಿನಿಂದ ಬಳಲಿರುವ ಇಡೀ ಪ್ರಪಂಚವು ವಾತಾವರಣದ ಕರಿನೆರಳಲ್ಲಿ ತಮಗೆಲ್ಲ ಅನುಕೂಲವಾಗಲೆಂದು ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ವೈರಾಣುವಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪ್ರಪಂಚದ ವಿವಿಧ ವೈದ್ಯಕೀಯ ವಿಜ್ಞಾನವು ಹಂಚಿಕೊಳ್ಳುತ್ತಿದೆ. ಆಯುರ್ವೇದವು ಅತ್ಯಂತ ಪುರಾತನ ಹಾಗೂ ಭಾರತೀಯ ವೈದ್ಯ ಪದ್ಧತಿಯಾಗಿದ್ದು, ಇದರಲ್ಲಿ ಸಾಂಕ್ರಾಮಿಕ ರೋಗಗಳನ್ನು ಉಂಟು ಮಾಡುವಂತಹ ಸೂಕ್ಷ್ಮ ಜೀವಿಗಳನ್ನು ಗುರುತಿಸುವ, ತಡೆಗಟ್ಟುವ ಹಾಗೂ ನಿವಾರಣೆ ಮಾಡುವ ಉಪಾಯಗಳು ಆಯುರ್ವೇದದಲ್ಲಿ ಸಾಕಷ್ಟು ಹೇಳಲ್ಪಟ್ಟಿದೆ. ಸನಾತನ ಋಷಿ ಮುನಿಗಳು ಬ್ರಹ್ಮನಿಂದ ಉಗಮವಾದ ಶಾಸ್ತ್ರವನ್ನು ಮುಖೇನ ಅಭ್ಯಸಿಸಿ ಜ್ಞಾನ ದೃಷ್ಟಿಯಿಂದ ಕಂಡುಕೊಂಡ ಅದ್ಭುತವಾದ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ಉಪಯೋಗವಾಗಲೆಂದು ಸಂಹಿತೆಗಳ ರೂಪದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಗ್ರಂಥಗಳನ್ನು ರಚಿಸಿರುತ್ತಾರೆ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಎಲ್ಲರಿಗೂ ಗೊತ್ತು, ಆಂಗ್ಲರು ಹೇಳಿರುವುದು. ಆದರೆ ನಮ್ಮ ಋಷಿಮುನಿಗಳು ಎಷ್ಟೋ ಮೊದಲು ರೋಗವೆಂಬ ಕೆಸರನ್ನು ಮುಟ್ಟಿ ಮೈ ತೊಳೆಯುವುದರ ಬದಲು ಅದರಿಂದ ದೂರವಿರುವುದೇ ಶ್ರೇಷ್ಠ ಎಂಬುದಾಗಿ ಅರ್ಥೈಸುವ ಎಚ್ಚರಿಕೆಯನ್ನು ನೀಡಿರುತ್ತಾರೆ. ಆದ್ದರಿಂದಲೇ ಸ್ವಸ್ಥಸ್ಯ ಸ್ವಾಸ್ಥ್ಯ ಪಾಲನಂ ಆತುರಸ್ಯ ರೋಗ ಶಮನಂ ಎಂಬ ಎರಡು ಧ್ಯೇಯಗಳೊಂದಿಗೆ ಆಯುರ್ವೇದವನ್ನು ಪ್ರಿವೆಂಟಿವ್ ಆ್ಯಂಡ್ ಕ್ಯೂರೇಟಿವ್, ಪ್ರಿವೆಂಟಿವ್ ಅಂದರೆ ಸಂರಕ್ಷಣಾ ವಿಧಿ, ಕ್ಯೂರೇಟಿವ್ ಅಂದರೆ ರೋಗ ಶಮನ ವಿಧಾನ ಎಂಬ ಎರಡು ವಿಭಾಗಗಳಲ್ಲಿ ಸಾಕಷ್ಟು ವಿವರಿಸಿರುತ್ತಾರೆ. ಮುಖ್ಯವಾಗಿ ಸಂಹಿತೆಗಳ ಬೇರೆ ಬೇರೆ ಸಂದರ್ಭಗಳಲ್ಲಿ ಸೂಕ್ಷ್ಮಜೀವಿಗಳ ಬಗ್ಗೆ, ಸೂಕ್ಷ್ಮಜೀವಿಗಳ ಗುಣಲಕ್ಷಣಗಳ ಬಗ್ಗೆ, ಅವುಗಳು ಹೇಗೆ ಉಂಟಾಗ್ತವೆ, ಅವುಗಳನ್ನು ಹೇಗೆ ತಡೆಗಟ್ಟಬಹುದು, ಹೇಗೆ ನಿವಾರಣೆ ಮಾಡಬಹುದು ಎಂಬುದನ್ನು ಅಲ್ಲಲ್ಲಿ ಹೇಳಿರುತ್ತಾರೆ. ಉದಾಹರಣೆಗೆ ಜನಪದೋದ್ವಂಸ ವ್ಯಾಧಿ ಎಂಬ ಪ್ರಕರಣದಲ್ಲಿ ಇವತ್ತು ನಾವು ಟ್ಯೂಬರ್ಕ್ಲೋಸಿಸ್ನಂಥ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾದಂತಹ ಕೆಲವು ವ್ಯಾಧಿಗಳನ್ನು ಅವರದ್ದೇ ಆದ ವಿಧಾನದಲ್ಲಿ ಹೇಗೆ ಚಿಕಿತ್ಸೆ ಮಾಡಬಹುದು ಅಂತ ಹೇಳುವುದನ್ನು ಕೂಡ ವರ್ಣಿಸಿರುತ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಇವುಗಳು ಉಂಟಾಗಲು ಮುಖ್ಯ ಕಾರಣ ಏನು ಅಲ್ಲಿ ಅವರು ಹೇಳ್ತಾರೆ. ನಾವು ಇವತ್ತು ಸಾಮಾಜಿಕ ಅಂತರದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸಾಮಾಜಿಕ ಅಂತರದಲ್ಲಿ ಉದ್ದೇಶ ಏನು ಅಂತ ಹೇಳಿದರೆ ಒಬ್ಬರಿಂದ ಒಬ್ಬರಿಗೆ ಸೋಂಕು ತಗಲ್ಬಾರ್ದು ಅಂತೇಳಿ. ಆದರೆ ಈ ಕಾನ್ಸೆಪ್ಟ್ ಅವರಿಗೆ ಮೊದಲೇ ಗೊತ್ತಿತ್ತು. ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಮಾತನಾಡುವಾಗ ಸಾಕಷ್ಟು ಅಂತರವನ್ನು ಕಾಪಾಡಬೇಕು, 3ರಿಂದ 6 ಅಡಿ ದೂರ ಇರಬೇಕು ಅಂತ ಹೇಳಿ ಶಾಸ್ತ್ರಗಳು ಹೇಳ್ತವೆ. ಒಬ್ಬನಿಂದ ಮತ್ತೊಬ್ಬನಿಗೆ ಸಂವಹನ ಮಾಡುವಾಗ ಮುಖಕ್ಕೆ ಕೈಯನ್ನು ಅಡ್ಡ ಹಿಡ್ಕೊಂಡು ನಮ್ಮ ನಾಲಿಗೆಯಿಂದ ಜೊಲ್ಲು ರಸ ಬೇರೆ ವ್ಯಕ್ತಿಗೆ ವರ್ಗಾವಣೆಯಾಗದಂತೆ ಹಿಡ್ಕೊಳ್ಳುವಂಥದ್ದು, ಖರ್ಚೀಪ್ ಹಿಡ್ಕೊಳ್ಳುವಂಥದ್ದು ಅಥವಾ ಶಾಲನ್ನು ಒದ್ದುಕೊಳ್ಳುವಂಥದ್ದು, ಇದೆಲ್ಲ ವಿಧಾನಗಳು ಸಂರಕ್ಷಣಾ ವಿಧಾನವೇ ಆಗಿದೆ. ಮುಖ್ಯವಾಗಿ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಇದು ಬಹಳ ಮಹತ್ವದ್ದು ಎಂಬುದಾಗಿ ಅವರಿಗೆ ಅರಿವು ಸಾಕಷ್ಟಾಗಿತ್ತು. ಪರಸ್ಪರ ಮೈಮುಟ್ಟಿ ಮಾತಾಡುವುದು ಅಸಭ್ಯತೆ ಲಕ್ಷಣ ಅಂತ ಹೇಳಿದ್ದಾರೆ. ಅಸಭ್ಯತೆ ಯಾಕೆ ಅಂತ ಹೇಳಿದರೆ ಅದು ರೋಗಕ್ಕೂ ಕಾರಣ ಎಂಬುದು ಸೂಕ್ಷ್ಮಾರ್ಥ. ಅದನ್ನು ಮುಂದುವರಿಸಿದಲ್ಲಿ ಇನ್ನಷ್ಟು ಪಸರಿಸಿ ಅವನು ಕಡೆಗೆ ಆ ರೋಗವನ್ನು ಎಲ್ಲರಿಗೂ ಹಬ್ಬಿಸುತ್ತಾ ಇರ್ತಾನೆ. ಅದೇ ರೀತಿ ಬೇರೆಯವರ ಬಟ್ಟೆಯನ್ನು ಹಾಕಿಕೊಳ್ಳುವುದು, ಬೇರೆಯವರ ಚಪ್ಪಲಿಯನ್ನು ಹಾಕುವುದು, ಬೇರೆಯವರಿಂದ ಎರವಲು ಪಡೆದುಕೊಂಡು ಮೈಗೆ ಲೇಪ ಹಾಕುವುದು, ಇದೆಲ್ಲ ಕೂಡ ಒಬ್ಬರಿಂದೊಬ್ಬರಿಗೆ ಸಾಂಕ್ರಾಮಿಕತೆ ಹರಡಲಿಕ್ಕೆ ಕಾರಣ ಆಗಿರುತ್ತದೆ. ಇವತ್ತು ನಮ್ಮ ನವ್ಯ ಜೀವನದಲ್ಲಿ ಅಥವಾ ಆಧುನಿಕ ಪದ್ಧತಿಯಲ್ಲಿ ನಾವು ಯಾವ ರೀತಿ ಬದುಕುತ್ತಾ ಇದ್ದೇವೆ ಅಂದರೆ ಪ್ರತಿಯೊಬ್ಬರನ್ನು ಪರಸ್ಪರ ಯಾವುದೇ ತಿಳುವಳಿಕೆ ಇಲ್ಲದೆ ಹಚ್ಚಿಕೊಳ್ತೇವೆ. ನಾವು ಸಾಕಷ್ಟು ತೊಂದರೆಗೊಳಗಾಗಿರುವ 2019ರಿಂದ ಆರಂಭವಾಗಿ 2020ರಲ್ಲಿ ಕೂಡ ನಮ್ಮನ್ನು ಕಾಡುತ್ತಿರುವ ಕೊರೋನಾದಂಥ ವ್ಯಾಧಿಗಳು, ಇಂತಹ ವ್ಯಾಧಿಗಳು ಒಂದು ಕಡೆಯಲ್ಲಿ ಬಂದರೂ ಇನ್ನೊಂದು ಕಡೆಗೆ ಬರದ ಹಾಗೆ ಮಾಡಲಿಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳು ಇದೆ. ಆದರೆ ಅವುಗಳನ್ನು ಅನುಸರಿಸಬೇಕಾದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಒಂದು ವೇಳೆ ನಾಗರಿಕತೆಯ ಲಕ್ಷಣವಾಗಿ ಅದನ್ನು ಪಾಲಿಸದೇ ಹೋದರೆ
ಪ್ರಪಂಚವಿಡೀ ಇದು ಹಬ್ಬಿ ಎಲ್ಲರನ್ನೂ ಕೂಡ ಬಲಿ ತೆಕ್ಕೊಳ್ತದೆ. ಆಕಸ್ಮಿಕವಾಗಿ ಒಬ್ಬನಿಂದ ಒಬ್ಬನಿಗೆ ಅದು ಹರಡುವ ಸಂದರ್ಭ ಬಂತು ಅಂತ ಆದಾಗ ಏನು ಮಾಡಬೇಕೆಂಬುದನ್ನು ಕೂಡ ಹೇಳಿದ್ದಾರೆ. ಮನೆಯ ಒಳಗೆ ಬರುವ ಮೊದಲು ಕೈ ಕಾಲು ಮುಖಗಳನ್ನು ಚೆನ್ನಾಗಿ ತೊಳೆದು ಬರಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳ್ತಿದ್ರು. ಉಪಯೋಗಿಸಿದ ಬಟ್ಟೆಗಳನ್ನು ಹೊರಗೆ ಇಡಬೇಕು ಹೇಳ್ತಿದ್ರು. ಅದನ್ನು ತೊಳೆದೇ ಉಪಯೋಗ ಮಾಡಬೇಕು. ಆಮೇಲೆ ಆ ಕಾಲದಲ್ಲಿ ಸಾಬೂನಿನ ಅವಶ್ಯಕತೆ ಇಲ್ಲದಿರಬಹುದು. ಇನ್ನೇನೋ ಸಾಂಕ್ರಾಮಿಕತೆಯನ್ನು ತಡೆಯುವಂತಹ ರಕ್ಷಣಾ ವಿಧಾನವನ್ನು ಕೂಡ ಹೇಳಿದ್ದು ಕಂಡುಬರ್ತದೆ. ಆಯುರ್ವೇದದಲ್ಲಿ ಕೂಡ ಸ್ನಾನದ ಮಹತ್ವ ಹೇಳಿದ್ದಾರೆ. ಕೈಕಾಲು ಮುಖ ಪ್ರಕ್ಷಾಲನ ಮಾಡುವುದರಿಂದ ಏನು ಲಾಭ ಎಂಬುದಾಗಿ ಹೇಳಿದ್ದಾರೆ. ಇದನ್ನು ಸದಾ ಅನುಸರಿಸುವಂಥದ್ದು ಬಹಳ ಅಗತ್ಯ. ಪ್ರಯಾಣ ಹೊರಡುವ ಮೊದಲು ಹಾಸಿಗೆಯಿಂದ ಎದ್ದಾಗ ಪ್ರಯಾಣ ಮುಗಿಸಿ ಬಂದ ಮೇಲೆ ನಸ್ಯಕರ್ಮ ಪ್ರತಿಮರ್ಶನಸ್ಯ ಅಂತ ಹೇಳ್ತಾರೆ. ಆ ಪ್ರತಿಮರ್ಶನಸ್ಯವನ್ನು ದಿನಂಪ್ರತಿ ಮಾಡುವುದರಿಂದ ಆಗಾಗ್ಗೆ ನಾವು ಸಂಕ್ರಮಣಕ್ಕೆ ಒಳಗಾದಂತಹ ಕ್ರಿಮಿಯನ್ನು ನಾಶಪಡಿಸಲಿಕ್ಕೆ ಅಥವಾ ಅದು ಮುಂದುವರಿಯದ ಹಾಗೆ ನೋಡಿಕೊಳ್ಳಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದೆ. ಕ್ರಿಮಿ ರೋಗಗಳು ಎಂಬ ವಿಭಾಗವನ್ನು ನಾವು ಕಾಣ್ಬೋದು. ಕ್ರಿಮಿ ರೋಗಗಳು ಅಂತ ಹೇಳಿದರೆ ಅದು ಸೂಕ್ಷ್ಮ ಜೀವಿಗಳು. ಅವುಗಳು ಮಾಂಸವನ್ನು ತಿಂದು ಬದುಕ್ತವೆ. ಕೊರೋನಾ ನಮಗೆ ಗೊತ್ತುಂಟು, ಪ್ರೋಟೀನ್ಸ್ ಅದಕ್ಕೆ ಬೇಕು. ಆ ಥರ ಅದರ ಡೆವಲಪ್ಮೆಂಟ್ ಆಗ್ತದೆ. ಅದರ ಮೀಡಿಯಮ್ ಇದ್ದರೆ ಮಾತ್ರ ಅದು ಆಗ್ತದೆ. ಅದಕ್ಕೆ ಮನುಷ್ಯನ ದೇಹವನ್ನು ಸೇರ್ತದೆ. ಮನುಷ್ಯನ ದೇಹದಲ್ಲಿ ಅದು ಮಲ್ಟಿಪ್ಲೈ ಆಗ್ತದೆ, ಬೆಳೀತದೆ. ಕ್ರಿಮಿಗಳು ಸೂಕ್ಷ್ಮ ಜೀವಿಗಳು. ಕೆಲವು ವಿವಿಧ ಆಕಾರಗಳಲ್ಲಿರ್ತವೆ, ಕೆಲವು ಅಸ್ಪಷ್ಟ ಆಕಾರದಲ್ಲಿರ್ತವೆ, ಕೆಲವು ಕಾಣುವ ರೀತಿಯಲ್ಲಿರ್ತವೆ. ಹಾಗೆ ಅಸಂಖ್ಯಾತ ಕ್ರಿಮಿಗಳನ್ನು ಹೇಳ್ತಾ 20 ವಿಧದ ವಿಶೇಷ ಕ್ರಿಮಿಗಳ ವರ್ಣನೆ ನಮ್ಮ ಚರಕಾದಿ ಸಂಹಿತೆಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ. ಅವುಗಳ ಲಕ್ಷಣ, ಆಕಾರ, ಹೆಸರು, ವರ್ಗೀಕರಣವನ್ನು ಕೂಡ ಸ್ಪಷ್ಟವಾಗಿ ವಿವರವಾಗಿ ಹೇಳಿರ್ತಾರೆ. ಅಂತೆಯೇ ನಿವಾರಣಾ ಉಪಾಯಗಳ ವ್ಯವಸ್ಥೆಯನ್ನು ಕೂಡ ಬಹಳ ಸುಲಭವಾಗಿ ಹೇಳಿದ್ದಾರೆ. ಚಿಕಿತ್ಸೆಯನ್ನು ತಿಳಿಸ್ತಾ ಹೇಳ್ತಾರೆ. ಅಪಕರ್ಷಣ, ಕೈಗೆ ಸಿಗುವುದು ಅಥವಾ ಕಣ್ಣಿಗೆ ಕಾಣುವ ಕ್ರಿಮಿಗಳನ್ನು ಕೈಯಿಂದ ಅಪಹರಿಸಿ ತೆಗಿಬೋದು ಅಥವಾ ಕೈಯಿಂದ ಹೆಕ್ಕಿ ತೆಗಿಬೋದು. ಕಾಣದೇ ಇದ್ದದನ್ನು ಅದನ್ನು ಕೂಡ ಸಾಧ್ಯ ಇದೆ. ಅಲ್ಲಿ 3 ರೀತಿಯ ಚಿಕಿತ್ಸೆಗಳನ್ನು ಹೇಳ್ತಾರೆ. ಶೋಧನ, ಶಮನ ಮತ್ತು ಸ್ವಸ್ಥ್ಯಪಾಲನ ಅಥವಾ ರಸಾಯನ ಚಿಕಿತ್ಸೆ. ಶೋಧನ ಮಾಡಬೇಕು, ಅವುಗಳನ್ನು ದೇಹದಿಂದ ಹೊರಕ್ಕೆ ಹಾಕಬೇಕು. ಅಭ್ಯಂತರ ದೇಹವನ್ನು ಪ್ರವೇಶಿಸಿ ಅದು ವಿವಿಧ ವಿಕಾರವನ್ನು ಉಂಟು ಮಾಡುವ ಮೊದಲು ಅದನ್ನು ತಡೆಗಟ್ಟಬಹುದು. ಉದಾಹರಣೆಗಾಗಿ ಈಗ ನಾವು ಯಾವುದೋ ಕಾರಣಕ್ಕೆ ಸಂಕ್ರಮಣಕ್ಕೊಳಗಾದ ಪ್ರದೇಶಕ್ಕೆ ಹೋಗಿರ್ತೇವೆ. ಹೋಗಿ ಬಂದು ಮುಖ, ಕೈ, ಕಾಲು ಎಲ್ಲ ತೊಳಿತೇವೆ. ಬಿಸಿ ನೀರಿಗೆ ನೀಲಗಿರಿ ತೈಲವನ್ನು, ಕರ್ಪೂರವನ್ನು ಹಾಕಿ ಸ್ವಲ್ಪ ಬಾಷ್ಪವನ್ನು ತಗೊಂಡ್ರೆ ಎಲ್ಲಿಯಾದರೂ ನಮ್ಮ ಮೂಗು, ಕಿವಿ, ಕಣ್ಣು ಅಥವಾ ಬಾಯಿಯಲ್ಲಿರುವಂಥ ಕ್ರಿಮಿ ಕೂಡ ನಾಶವಾಗುವ ಸಂದರ್ಭವಿದೆ. ಗಾರ್ಗ್ಲಿಂಗ್ ಹೇಳ್ತಾರೆ. ಗಾರ್ಗ್ಲಿಂಗ್ ಅಂತೇಳಿ ಈಗ ಆಧುನಿಕ ಭಾಷೆಯಲ್ಲಿ ಯಾವುದು ಹೇಳ್ತಾರೆ, ಅದು ಸಾಕಷ್ಟು ಸ್ಪಷ್ಟವಾಗಿ, ಅದು ವಿಸ್ತಾರವಾಗಿ ಕವಲಗ್ರಹ ಮತ್ತು ಗಂಡೂಷ ಎಂಬ ವಿಧಿಗಳನ್ನು ಆಚರಿಸಲಿಕ್ಕೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಕೂಡ ಕ್ರಿಮಿಯನ್ನು ನಾಶ ಮಾಡಲಿಕ್ಕೆ ಸುಲಭ ಉಪಾಯ. ಹಾಗೆಯೇ ಬಿಸಿ ಬಿಸಿ ನೀರು ಕುಡಿಯುವಂಥದ್ದು. ಬಿಸಿ ನೀರು ಕುಡಿಯುವುದು ಅಂತ ಹೇಳಿದರೆ ಕಾಫಿ ಕುಡಿದಾಗೆ. ಅದು ತುಂಬ ಬಿಸಿ ಇದ್ದರೆ ನಮ್ಮ ಅನ್ನನಾಳದವರೆಗೆ ಎಲ್ಲಿ ಕ್ರಿಮಿ ಬಾಕಿಯಾಗಿದ್ದರೂ ಕೂಡ ಅದು ಅದನ್ನು ಒಂದು ಸಲಕ್ಕೆ ನಾಶ ಮಾಡುವಷ್ಟು ಶಕ್ತಿ ಹೊಂದಿದೆ. ಮೈ ಬೆವರುವಷ್ಟು ಬಿಸಿನೀರು ಕುಡಿಬೇಕು ಹೇಳ್ತೇವೆ. ಮೈ ಬೆವರುವುದೇ ಒಂದು ಲಕ್ಷಣ ಏನಂತ ಹೇಳಿದರೆ ನಮ್ಮ ಶರೀರದ ಮೆಕ್ಯಾನಿಸಮ್, ವ್ಯಾಧಿ ಕ್ಷಮತ್ವ, ಇಮ್ಯುನಿಟಿ ಪವರ್ ಸರಿ ಇದೆ ಎಂಬುದನ್ನು ಸ್ಪಷ್ಟವಾಗಿ ಹೇಳುವಂಥದ್ದು. ಆದ್ದರಿಂದ ಒಂದು ವೇಳೆ ಸಂಕ್ರಮಣಕ್ಕೊಳಗಾಗಿದ್ದರೂ ಕೂಡ ಸಣ್ಣ ಪ್ರಮಾಣದಲ್ಲಿ ಅದನ್ನು ನಾಶ ಮಾಡುವಂಥ ಶಕ್ತಿಯನ್ನು ಬಿಸಿ ನೀರಿನಂಥ ವಸ್ತುಗಳು ಅಥವಾ ನೀವು ಯಾವುದೇ ರೀತಿಯ ಕಷಾಯಗಳು, ನಮ್ಮ ಸಂಹಿತೆಗಳಲ್ಲಿ ಸಾಕಷ್ಟು ಪಾನೀಯಗಳು, ಇದರ ಬಗ್ಗೆ ತಜ್ಞ ವೈದ್ಯರು ಮುಂದೆ ಅದನ್ನು ವಿಸ್ತಾರವಾಗಿ ಹೇಳುತ್ತಾರೆ. ಯಾವ್ಯಾವ ಕಷಾಯಗಳನ್ನು ನೀವು ಉಪಯೋಗಿಸ್ಬೋದು. ದಯಮಾಡಿ ಕಷಾಯಗಳನ್ನು ಬಿಸಿನೀರು ಕುಡಿದಾಗೆ ಕುಡಿಬೇಡಿ. ಕುಡಿಯುವ ಮೊದಲು ವೈದ್ಯರ ಹತ್ರ ಸಲಹೆ ಕೇಳಿ, ನಿಮ್ಮ ಕುಟುಂಬ ವೈದ್ಯರೊತ್ತಿಗೆ ಸಮಾಲೋಚಿಸಿ ಅದು ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಮಾತ್ರ ತಗೊಳ್ಳಿ. ಈಗಾಗಲೇ ನಾವು ನೋಡ್ತಾ ಇದ್ದೇವೆ, ಆಸ್ಪತ್ರೆಗಳಲ್ಲಿ ಯಾರೋ ಹೇಳಿದರು ಅಂತೇಳಿ ಯಾವುದೋ ಕಷಾಯವನ್ನು ಕುಡಿಯುವುದು, ಅದರಿಂದ ಆ್ಯಸಿಡಿಟಿ, ಡಯೇರಿಯಾ, ವಾಮಿಟಿಂಗು ಇತ್ಯಾದಿಗಳಲ್ಲಾಗಿ ಆಸ್ಪತ್ರೆ ಸೇರುವಂಥ ಸಂದರ್ಭ ಬರ್ತದೆ. ಇದಕ್ಕೆ ಕಾರಣ ಏನೆಂದರೆ ಮಾರ್ಗದರ್ಶನ ಇಲ್ಲ. ಯಾವ ಔಷಧಿ ಆದರೂ ಕೂಡ ಅದಕ್ಕೆ ಆದ ಪ್ರಮಾಣ
ಅಷ್ಟೇ ತಗೊಂಡ್ರೆ ಅದು ಔಷಧ, ಇಲ್ಲದಿದ್ದರೆ ವಿಷ ಆಗ್ತದೆ ಅಂತೇಳಿ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಯಾವುದೇ ಔಷಧಿಯನ್ನು ಎಷ್ಟು ಪ್ರಮಾಣದಲ್ಲಿ ತಗೊಳ್ಬೇಕು ಅಷ್ಟೇ ಪ್ರಮಾಣದಲ್ಲಿ ತಗೊಂಡು ಆರೋಗ್ಯವಾಗಿರುವುದು ಬಹಳ ಮುಖ್ಯ. ಇದಕ್ಕೆ ಒಂದು ಉಚಿತ ಸಲಹೆಯನ್ನು ಯಾವ ವೈದ್ಯರು ಕೂಡ ಕೊಡ್ತಾರೆ. ಆದ್ದರಿಂದ ನೀವು ಇದನ್ನು ನಿಮ್ಮ ಕುಟುಂಬ ವೈದ್ಯರೊಂದಿಗೆ ಸಮಾಲೋಚಿಸಿಯೇ ತಗೊಳ್ಬೇಕು, ಅಥವಾ ತಜ್ಞ ವೈದ್ಯರಲ್ಲಿ ಇದರದ್ದು ಹೆಚ್ಚಿನ ಅಭಿಪ್ರಾಯಗಳನ್ನು ಕೇಳಬಹುದು. ಸಂಹಿತೆಗಳು ಮುಖ್ಯವಾಗಿ ಒತ್ತು ಕೊಡುವಂಥ ವಿಚಾರ ಅಂದರೆ ವ್ಯಾಧಿಕ್ಷಮತ್ವ. ವ್ಯಾಧಿಕ್ಷಮತ್ವ ಅಂದರೆ ಏನು? ನೀವೀಗ ಇಮ್ಯುನಿಟಿ ಪವರ್ ಎಂಬುದಾಗಿ ಬಹಳ ಪಾಪ್ಯುಲರ್ ಆಗಿ ಯೂಸ್ ಮಾಡುವಂಥ ಶಬ್ದ. ಶರೀರದಲ್ಲಿ ಯಾವುದೇ ವ್ಯಾಧಿ ಬರದಂತೆ, ಬಂದಂತಹ ವ್ಯಾಧಿಯು ಸ್ಪಷ್ಟವಾಗಿ ಗೋಚರಿಸದಂತೆ ಅಥವಾ ಮುಂದುವರಿಯದಂತೆ, ಮೂರನೇದಾಗಿ ಅದು ದೇಹಕ್ಕೆ ಯಾವುದೇ ರೀತಿಯ ತೊಂದರೆ ಉಂಟು ಮಾಡದೆ ಮಾಡುವಂಥ ಒಂದು ಶಕ್ತಿ ನಮ್ಮ ದೇಹದಲ್ಲಿ ದೇವರು ಕೊಟ್ಟದ್ದಿದ್ದರೆ ಅದು ವ್ಯಾಧಿಕ್ಷಮತ್ವ. ಅದು ಹುಟ್ಟಿನಿಂದಲೂ ಬರ್ಬೋದು, ಹುಟ್ಟಿದ ನಂತರ ನಾವು ಡೆವಲಪ್ ಮಾಡ್ಬೋದು, ಅಥವಾ ಕಾಯಿಲೆ ಬರುವಂಥ ಸಂದರ್ಭದಲ್ಲಿ ಜಾಗೃತಿ ರೂಪವಾಗಿ ಮಾಡ್ಬೋದು, ಕಾಯಿಲೆ ಗುಣ ಆದ ಮೇಲೆ ಮಾಡುವಂಥ ವ್ಯವಸ್ಥೆಗಳಿಂದಲೂ ಅದು ಹೆಚ್ಚಬಹುದು. ಹೀಗೆಲ್ಲ ಕಾರಣದಿಂದ ಶರೀರಕ್ಕೆ ಬರುವಂಥ ವ್ಯಾಧಿಗಳನ್ನು ತಡೆಗಟ್ಟುವ ಹಾಗೂ ಬಂದಂಥ ವ್ಯಾಧಿಗಳ ತೀವ್ರತೆಯನ್ನು ಕಡಿಮೆ ಮಾಡುವಂಥ ಶಕ್ತಿಯಾದ ವ್ಯಾಧಿಕ್ಷಮತ್ವವನ್ನು ಹೆಚ್ಚಿಸಿಕೊಳ್ಬೇಕು ಅಂತ ಶಾಸ್ತ್ರ ಹೇಳ್ತದೆ. ಆಯುರ್ವೇದದಲ್ಲಿ ವಿವಿಧ ವಿಚಾರಗಳು ಬರ್ತದೆ. ಹುಟ್ಟಿನಿಂದ ಸಾವಿನ ತನಕ ವಿವಿಧ ರೀತಿಯಲ್ಲಿ ಉಳಿಸಿ ಬೆಳೆಸುವ ರಹಸ್ಯವನ್ನು ಆಪ್ಯಾಯಮಾನವಾಗಿ ವರ್ಣಿಸಿರುತ್ತಾರೆ. ಈ ಕ್ರಿಮಿಗಳ ಬಗ್ಗೆ ವೇದದಲ್ಲಿ ಕೂಡ ಉಲ್ಲೇಖವಿದೆ. ಅಥರ್ವಣ ವೇದದಲ್ಲಿ, ಋಗ್ವೇದದಲ್ಲಿ, ಯಜುರ್ವೇದದಲ್ಲಿ ಸಾಕಷ್ಟು ಕ್ರಿಮಿಗಳ ಬಗ್ಗೆ, ನಿವಾರಣೋಪಾಯಗಳ ಬಗ್ಗೆ ಉಲ್ಲೇಖ ಇದೆ. ನಮ್ಮ ಸನಾತನ ಸಂಸ್ಕೃತಿಯ ಪ್ರತೀಕವಾದ ಆಯುರ್ವೇದದಲ್ಲಿ ಇದು ವಿವರವಾಗಿ, ಸಾಂದರ್ಭಿಕವಾಗಿ, ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಆಹಾರ, ವಿಹಾರ, ಔಷಧಗಳನ್ನು ಯಾವಾಗ, ಎಲ್ಲಿ, ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು, ಇದನ್ನು ಪಾಲನೆ ಮಾಡುವುದರಿಂದ ಏನು ಲಾಭ ಇತ್ಯಾದಿಗಳನ್ನು ಸ್ವಸ್ಥವೃತ್ತ, ಸದ್ವೃತ್ತ ಎಂಬುದಾಗಿ ವಿವರವಾಗಿ ವರ್ಣಿಸಿದ್ದಾರೆ. ದೈನಂದಿನ ಜೀವನದಲ್ಲಿ ಜಾಗ್ರತೆಯಿಂದ ಅನುಸರಿಸಬೇಕಾದ ದಿನಚರ್ಯೆ, ರಾತ್ರಿಚರ್ಯೆ ಅಲ್ಲದೆ ವಿವಿಧ ಋತುಗಳಾದ ವರ್ಷ, ಶರತ್, ಹೇಮಂತ, ಶಿಶಿರ, ವಸಂತ, ಗ್ರೀಷ್ಮಗಳೆಂಬ ಷಟ್ಋತುಗಳಲ್ಲಿ ಆಚರಿಸಬೇಕಾದ ಆಹಾರ ನಿಯಮಗಳ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಿರುತ್ತಾರೆ. ಬ್ರಾಹ್ಮಿ ಮುಹೂರ್ತವೆಂಬ ಸೂರ್ಯೋದಯಕ್ಕೂ ಮುಂಚೆ ಅಂದರೆ ಅರುಣೋದಯ ಕಾಲದಲ್ಲಿ ಹಾಸಿಗೆಯಿಂದ ಎದ್ದರೆ ಏನೆಲ್ಲ ಲಾಭ ಆಗ್ತದೆ ಅಂತ ಬಹುಶಃ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ, ಅಥವಾ ಗೊತ್ತಿದ್ದರೂ ಮಾಡುವಷ್ಟು ಸಾಮರ್ಥ್ಯವೋ ತಾಳ್ಮೆಯೋ ಇರಲಿಕ್ಕಿಲ್ಲ. ಆದರೆ ಆ ಶುಭ್ರ ವಾತಾವರಣದಲ್ಲಿ ಮನಸ್ಸು ಕೂಡ ಶುದ್ಧ ಇರ್ತದೆ, ದೇಹದ ಅಂಗಾಂಗಗಳು ಕೂಡ ಸದೃಢವಾಗ್ತದೆ, ಚಟುವಟಿಕೆಗಳು, ಮುಂದಿನ ಚಟುವಟಿಕೆಗಳಿಗೆ ನಮ್ಮ ದೇಹ ಸಿದ್ಧವಾಗ್ತದೆ. ಇಂಥದ್ದನ್ನು ಬಹಳ ಪ್ರಮುಖವಾಗಿ ನಮ್ಮಲ್ಲಿ ಉಲ್ಲೇಖಿಸಲಾಗಿದೆ. ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೇತ್ ಸ್ವಸ್ಥೋ ರಕ್ಷಾರ್ಥಮಾಯುಷಃ ಎಂದು ವಾಗ್ಭಟ್ರು ಹೇಳ್ತಾರೆ. ಯಾಕೆಂದರೆ ನಮ್ಮ ದೇಹದಲ್ಲಿ ಇರುವಂತಹ ಅಸಂಖ್ಯಾತ ಜೀವಕೋಶಗಳು ಸೂರ್ಯನ ಪ್ರಭಾವದಿಂದಾಗಿ ಯಾವುದೇ ಅಡೆತಡೆ ಇಲ್ಲದೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗ್ತದೆ. ಅದಕ್ಕೆ ಒಂದು ಆ್ಯಕ್ಷನ್ ಪ್ಲ್ಯಾನ್ ಬೇಕಾಗ್ತದೆ. ಆ್ಯಕ್ಷನ್ ಪ್ಲ್ಯಾನಿಗೆ ಸಮಯ ತಗಲ್ತದೆ. ಆ ಸಮಯಕ್ಕೆ ಮುಂಚೆ ನಾವು ಹೇಳಬೇಕು ಅಂತ ಹೇಳಿ ಹಿರಿಯರು ಹೇಳಿದ್ದಾರೆ, ಶಾಸ್ತ್ರಕ್ಕೂ ಕೂಡ ಹೇಳ್ತದೆ. ಸೂರ್ಯಾಸ್ತಮಾನದ ತರುವಾಯ ಹೇಗೆ ನಡೆದುಕೊಳ್ಬೇಕು ಎಂಬುದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ರಾತ್ರಿಚರ್ಯೆ ಅಂತ ಹೇಳ್ತಾರೆ. ಈ ರಾತ್ರಿಚರ್ಯೆಯಲ್ಲಿ ವಿಶೇಷವಾಗಿ ಆಹಾರಗಳ ಬಗ್ಗೆ, ವಿಹಾರಗಳ ಬಗ್ಗೆ, ನಿದ್ರಿಸುವ ಕ್ರಮದ ಬಗ್ಗೆ, ನಿದ್ರೆ ಯಾಕೆ ಬೇಕು, ಎಷ್ಟು ಬೇಕು, ಎಲ್ಲಿ ಬೇಕು ಎಂಬುದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ರಾತ್ರಿ ಹೊತ್ತನ್ನು ಮೊಸರನ್ನು ಆಹಾರವಾಗಿ ಸ್ವೀಕರಿಸಲೇಬಾರದು. ಮರದ ಕೆಳಗೆ ರಾತ್ರಿ ಹೊತ್ತು ನಿದ್ರಿಸಬಾರದು. ನಮ್ಗೆ ಗೊತ್ತುಂಟು, ಋತುವಿಗನುಸಾರವಾಗಿ ತ್ರಿದೋಷಗಳಾದ ವಾತ, ಪಿತ್ತ, ಕಫಗಳ ವೃದ್ಧಿ, ಕ್ಷಯಗಳಿಗನುಸಾರವಾಗಿ ಆಹಾರ ವಿಹಾರಗಳನ್ನು ಸೇವಿಸುವುದಲ್ಲದೆ ಋತುಸಂಧಿ ಎಂಬ ಪ್ರಸಕ್ತ ಋತು 15 ದಿನಗಳು, ಮುಂದಿನ ಋತುವಿನ 15 ದಿನಗಳನ್ನು ಸೇರಿಸಿ ಈ 30 ದಿನದಲ್ಲಿ ಆರೋಗ್ಯಕ್ಕೆ ತುಂಬ ಅಪಾಯವಿದೆ ಎಂಬುದನ್ನು ಎಚ್ಚರಿಸಿದ್ದಾರೆ. ಆದ್ದರಿಂದ ಸ್ವಸ್ಥವೃತ್ತ, ಸದ್ವೃತ್ತಗಳನ್ನು ಹೆಚ್ಚು ಜಾಣ್ಮೆಯಿಂದ ಆಚರಿಸಬೇಕಾದಂತಹ ಸಂದರ್ಭ ಎಚ್ಚರಿಕೆ ಕೊಡಲಾಗಿದೆ. ವರ್ಷದ ಪ್ರತಿದಿನವೂ ದಿನನಿತ್ಯವೂ ಕ್ಷೀರ, ಘೃತ ಅಂದರೆ ತುಪ್ಪ, ಹಾಲು, ತುಪ್ಪ ಮತ್ತು ಮಾಂಸರಸವನ್ನು ಸೇವನೆಗೆ ಹೇಳಿದ್ದಾರೆ. ಕಡ್ಡಾಯವಲ್ಲದಿದ್ದರೂ ಕೂಡ ಯಾರಿಗೆ ಅದು ಸೇವಿಸಲು ಆಗ್ತದೋ ಅವರಿಗೆ ಅದು ಪ್ರಯೋಜನ ಆಗ್ತದೆ. ಒಂದು ವೇಳೆ ಒಬ್ಬನಿಗೆ ಮಾಂಸರಸವನ್ನು ಸೇವಿಸಲಿಕ್ಕೆ ಆಗುವುದಿಲ್ಲ ಅಂತಾದರೆ ಕ್ಷೀರ ಮತ್ತು ಘೃತದ ಪ್ರಯೋಗ, ಹಾಲು ಮತ್ತು ತುಪ್ಪದ ಪ್ರಯೋಗ ಅಷ್ಟೇ ಜೀವಾಂಶಗಳು ಅದರಲ್ಲಿ ಒಳಗೊಂಡಿದ್ದಾವೆ. ಅಲ್ಲದೆ ಶರೀರಕ್ಕೆ ರಕ್ಷಣೆ ಕೊಟ್ಟ ಹಾಗೆ ಮನಸ್ಸಿಗೆ ಕೂಡ ರಕ್ಷಣೆ ಕೊಡಬೇಕಾಗ್ತದೆ. ಅದಕ್ಕೆ ದಶವಿಧ ಪಾಪಗಳನ್ನು ಹೇಳಿದ್ದಾರೆ. ಆ ದಶವಿಧ ಪಾಪಗಳಲ್ಲಿ ಕೆಲವು ಕಾಯಿಕ, ಕೆಲವು ವಾಚಿಕ, ಕೆಲವು ಮಾನಸಿಕ. ಮನಸ್ಸಿಗೆ ಬೇಡದಿದ್ದನ್ನು ಯೋಚನೆ ಮಾಡಿದರೂ ಕೂಡ ಅದು ಪಾಪ ಆಗ್ತದೆ. ಮಾತನಾಡಬಾರ್ದನ್ನು ಮಾತನಾಡಿದರೂ ಕೂಡ
ಅದು ಪಾಪ ಅನ್ನಿಸ್ತದೆ. ಮಾಡಬಾರದ ಕೆಲಸವನ್ನು ಮಾಡಿದರೂ ಕೂಡ ಅದು ಪಾಪ ಅನ್ನಿಸ್ತದೆ. ಸೊ ಕಾಯಿಕ ಪಾಪ. ಸೊ ಇದೆಲ್ಲ ಇಲ್ಲದೇ ಇದ್ದರೆ ಮನಸ್ಸು ಶುಭ್ರವಾಗಿರ್ತದೆ. ಶುಭ್ರವಾದ ಮನಸ್ಸು ಎಲ್ಲ ರೀತಿಯ ವ್ಯಾಧಿಕ್ಷಮತ್ವಕ್ಕೂ ಮಹತ್ವ ಕಾರಣ. ಯಾವ ಟೆನ್ಷನ್ಗೊಳಗಾಗುವುದಿಲ್ಲ, ಖಿನ್ನತೆಗೊಳಗಾಗುವುದಿಲ್ಲ, ಯಾವುದೇ ರೀತಿಯ ಅಸಮತೋಲನ ಇರುವುದಿಲ್ಲ. ಒಂದು ಶಬ್ದದಲ್ಲಿ ಹೇಳುವುದಾದರೆ ಸ್ಥಿತಪ್ರಜ್ಞತೆ ಉಳಿದುಕೊಳ್ತದೆ. ಸ್ಥಿತಪ್ರಜ್ಞತೆಯು ಕೂಡ ಒಬ್ಬನ ದೇಹದ ರಕ್ಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಯಾವ ಸಮಯಕ್ಕೆ ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಸ್ಪಷ್ಟವಾದ ನಿರ್ದೇಶನ ನಮ್ಮ ಬ್ರೈನ್ ಕೊಡ್ತದೆ. ಅದು ಯಾವಾಗ ಅಂದರೆ ಸ್ಥಿತಪ್ರಜ್ಞತೆ ಇದ್ದಾಗ. ಇದು ಆಯುರ್ವೇದದಲ್ಲಿ ಬಹಳ ಅಪ್ಯಾಯಮಾನವಾಗಿ ಸಾಂಕೇತಿಕವಾಗಿ ಹೇಳಿದ್ದಾರೆ. ವಿವಿಧ ರಸಾಯನ ಕಲ್ಪನೆಗಳು, ಅವುಗಳನ್ನು ಉಪಯೋಗಿಸುವ ಮೊದಲು ದೇಹ ಸಂಶೋಧನೆಯನ್ನು ಹೇಳಿದ್ದಾರೆ. ಹೇಗೆ ಒಂದು ಬಟ್ಟೆಗೆ ಬಣ್ಣ ಹಾಕುವಾಗ ಶುಭ್ರವಾಗಿ ತೊಳೆದು ಒಣಗಿಸಿ ಹಾಕ್ತೇವೋ, ಅದೇ ರೀತಿ ದೇಹವನ್ನು ಕಲ್ಮಶಗಳಿಂದ ದೂರ ಮಾಡಿ, ಅಂದರೆ ಶೋಧನ ಚಿಕಿತ್ಸೆ. ಅದು ಆಯುರ್ವೇದದಲ್ಲಿ ಸಾಕಷ್ಟು ವರ್ಣಿತವಾಗಿದೆ. 5 ವಿಧದ ಶೋಧನ ಚಿಕಿತ್ಸೆಗಳನ್ನು ವಮನ, ವಿರೇಚನ, ರಕ್ತಮೋಕ್ಷಣ, ಬಸ್ತಿ ಮತ್ತು ನಸ್ಯಕರ್ಮ, ಈ 5 ವಿಧದ ಶೋಧನ ಚಿಕಿತ್ಸೆಗಳಿಂದ ದೇಹವನ್ನು ಶುಚಿಗೊಳಿಸಿ ಆನಂತರ ರಸಾಯನ ಕಲ್ಪನೆಗಳನ್ನು ಸೇವಿಸುವುದಕ್ಕೆ ಹೇಳಿದ್ದಾರೆ. ಸಂರಕ್ಷಣಾ ವಿಧಾನದಿಂದ ವ್ಯಾಧಿಕ್ಷಮತ್ವವನ್ನು ಹೆಚ್ಚಿಸಿ ದೀರ್ಘಾಯುಷ್ಯ, ಪ್ರಜ್ಞಾಶಕ್ತಿ, ಜ್ಞಾನಶಕ್ತಿ, ಆರೋಗ್ಯಪೂರ್ಣ ಬದುಕು ಇದೆಲ್ಲ ನಮ್ಮದಾಗ್ತದೆ. ಮನೆಗೆ ಬೆಂಕಿ ಬಿದ್ದ ಮೇಲೆ ನೀರು ಹುಡುಕುವ ಮೂಢತನ ಬೇಡ. ರೋಗ ಬಂದ ಮೇಲೆ ಚಿಕಿತ್ಸೆ ನಡೆಸುವ ಪರಿಪಾಠ ಬೇಡ. ಅಂತ ಯಾರಿಗೆ ಮನಸ್ಸುಂಟೋ ಅವರು ಸ್ವಸ್ಥ ಜೀವನವನ್ನು ನಡೆಸಲು ಈ ರಹಸ್ಯಗಳನ್ನು ತಿಳಿದುಕೊಂಡು ನಡೆದಲ್ಲಿ ತುಂಬ ಅನುಕೂಲ. ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ಆಹಾರ ನಮ್ಮದಾಗಿರಲಿ. ಅದರ ಸಮತೋಲನ ನಾವೇ ಕಾಪಾಡಬೇಕು. ಸಸ್ಯ ಶ್ಯಾಮಲನೆಯಾಗಿ ಪರಿಸರದಲ್ಲಿ ಗಿಡಮೂಲಿಕೆಗಳು ಬೆಳೆಯಲಿ. ಯಾವುದೇ ಜೀವಾಣುಗಳು ನಮ್ಮನ್ನು ಸೋಂಕದಿರಲಿ. ಬಂದಂತಹ ರೋಗಗಳು ಅಲ್ಪ ಉಪಾಯಗಳಿಂದ ವಾಸಿಯಾಗಲಿ. ಹೆಲ್ತ್ ಈಸ್ ವೆಲ್ತ್ ಎಂಬ ನಾಣ್ಣುಡಿಯಂತೆ ಆರೋಗ್ಯ ರಕ್ಷಣೆ ಮಹತ್ವವನ್ನು ಎಲ್ಲರೂ ಸದಾ ಜಾಗೃತಿಯಿಂದ ಮಾಡಿದಲ್ಲಿ, ಒಂದು ವೇಳೆ ತಿಳಿಯದವರಿಗೆ ತಿಳಿಸಿ ಸಮಾಜವನ್ನು ಕಟ್ಟುವ ಕೆಲಸವನ್ನು ನಾವೆಲ್ಲ ಮಾಡಬೇಕು. ಪ್ರಕೃತಿ ಪರಿಸರವನ್ನು ಸಂಪೂರ್ಣವಾಗಿ ಕಾಪಾಡಬೇಕು. ಪ್ರಕೃತಿಯನ್ನು ನಾವು ಕಾಪಾಡಿದರೆ ಪ್ರಕೃತಿ ನಮ್ಮನ್ನು ಕಾಪಾಡ್ತದೆ. ಧರ್ಮೋ ರಕ್ಷತಿ ರಕ್ಷಿತಃ. ನಾವು ಒಂದು ಧರ್ಮವನ್ನು ಪಾಲಿಸಿದರೆ, ಮಾನವನಾಗಿ ಹುಟ್ಟಿದ ಮೇಲೆ ಕೆಲವು ನಮಗೆ ನಿಯಮಗಳುಂಟು. ನಮಗೆ ಬುದ್ಧಿಶಕ್ತಿ ದೇವರು ಕೊಟ್ಟಿದ್ದಾರೆ. ಆ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ನಾವು ಇತರ ಪ್ರಾಣಿ, ಪಕ್ಷಿ ಹಾಗೂ ಸಸ್ಯಗಳನ್ನು ನಮ್ಮ ಸಾಮೀಪ್ಯದಿಂದ ಅವುಗಳ ಪರಿಶುದ್ಧತೆ ಮತ್ತು ಔಚಿತ್ಯವನ್ನು ಎದ್ದು ಕಾಣುವಂತಾಗಿರಬೇಕು. ಇಚ್ಛಿಸಿದಂತೆ ಬದುಕುವ ಸ್ವಾತಂತ್ರ್ಯ ಪ್ರತಿಯೊಬ್ಬನಿಗೂ ಇದೆ. ಆದರೆ ಇಲ್ಲಿ ಸ್ವೇಚ್ಛಾಚಾರ ಅಥವಾ ಅದರಿಂದ ಉತ್ಪನ್ನವಾಗುವ ಸಾಮಾಜಿಕ ವ್ಯವಸ್ಥೆಯ ಆಘಾತವನ್ನು ಉಂಟು ಮಾಡುವುದು ನಾಗರಿಕತೆ ಲಕ್ಷಣ ಅಲ್ಲ. ರಾಷ್ಟ್ರೀಯ ವಿಪತ್ತಿನ ಈ ಕಾಲದಲ್ಲಿ ಪ್ರತಿಯೊಬ್ಬರೂ ಜವಾಬ್ದಾರಿಯುತ ಪ್ರಜೆಯಾಗಿ ಸರಕಾರವು ನೀಡುವ ಸಲಹೆ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ದೇಶವನ್ನು ರೋಗಮುಕ್ತವಾಗಿಸಲು ಸದಾ ಕಟಿಬದ್ಧರಾಗಿರಬೇಕು. ಮುಂದಿನ ದಿನಗಳಲ್ಲಿ ರೋಗದ ತೀವ್ರತೆ ಕಡಿಮೆಯಾಗಬಹುದು ಎಂದು ಆಶಿಸೋಣ. ವ್ಯಾಧಿ ನಿರೋಧಕ ಲಸಿಕೆಗಳ ಆಗಮನವೂ ಆಗಬಹುದು ಎಂದು ಹಾರೈಸೋಣ. ಆದರೆ ಸಾಮಾಜಿಕ ಜೀವನದಲ್ಲಿ ಅನುಸರಿಸಬೇಕಾದ ಜಾಗ್ರತೆಗಳಿಗೆ ಪೂರ್ತಿ ತಿಲಾಂಜಲಿ ನೀಡಬಾರದು. ಆಯುರ್ವೇದವು ನೀಡಿದಂತಹ ಉಚಿತವಾದ ಸಲಹೆಗಳನ್ನು ಆದಷ್ಟು ಕಾಪಾಡುತ್ತಾ, ಅಂದರೆ ಸಾಮಾಜಿಕ ಅಂತರವಿರಲಿ, ಮುಖಗವಸುಗಳ ಧಾರಣೆ ಇರಲಿ, ವೈಯಕ್ತಿಕ ಶುಚಿತ್ವವಿರಲಿ, ಎಲ್ಲವನ್ನೂ ಕಾಪಾಡುತ್ತಾ ಅನಗತ್ಯ ಸಂಚಾರ, ಜನ ಇರುವಲ್ಲಿ ಜಮಾಯಿಸುವಂಥದ್ದು, ಅನಗತ್ಯವಾಗಿ ಹರಟೆ ಹೊಡೆಯುವುದು, ಸಕಾಲದಲ್ಲಿ ಆರೋಗ್ಯ ತಪಾಸಣೆ ಮಾಡದಿರುವುದು ಇತ್ಯಾದಿಗಳನ್ನು ಇನ್ನಾದರೂ ಬಿಟ್ಟು ಬಿಡೋಣ. ಮುಂದಿನ ಜೀವನವನ್ನು ಸ್ವಸ್ಥ ಜೀವನವನ್ನಾಗಿ ಪರಿಗಣಿಸೋಣ. ಎಂತಹ ವಿಪತ್ತನ್ನು ಹೆಮ್ಮೆಟ್ಟಿಸಲು ನಮಗೆ ಚೈತನ್ಯ ಪ್ರಾಕೃತಿಕವಾಗಿ ಬರ್ತದೆ. ಇನ್ನು ಹೆಚ್ಚಿನ ಧೈರ್ಯ ಹಾಗೂ ಶಕ್ತಿಯನ್ನು ಪ್ರಕೃತಿಯೇ ನೀಡುತ್ತದೆ. ಅನಗತ್ಯವಾದ ಹೆದರಿಕೆ, ಮೌಢ್ಯಗಳಿಂದ ದೂರ ಇದ್ದು ದೀರ್ಘಾಯುಷ್ಯದ ರಹಸ್ಯಕೋಶವಾದ ಆಯುರ್ವೇದ ತಜ್ಞರು ನೀಡುವ ಮಾರ್ಗದರ್ಶನ, ಸಂದರ್ಭಾನುಸಾರ ನೀಡುವ ಔಷಧಗಳು ನಿಜಕ್ಕೂ ಜೀವನದ ಶ್ರೀರಕ್ಷೆಯಾಗಿದೆ. ಅದನ್ನು ಉಳಿಸಿ ಬೆಳೆಸಿ ನಾವೆಲ್ಲರೂ ಆರೋಗ್ಯವಂತರಾಗಿ ದೇಶವನ್ನು ಕಟ್ಟೋಣ, ಪ್ರಪಂಚವನ್ನು ಗೆಲ್ಲೋಣ.